ಹುಬ್ಬಳ್ಳಿಯಲ್ಲಿ ಆಟೋಗಳಿಗೆ ತಟ್ಟಿದ ಗ್ಯಾಸ್ ಬಿಸಿ. ಹುಬ್ಬಳ್ಳಿಯಲ್ಲಿ ಕೆಲ ಗ್ಯಾಸ್ ಬಂಕ್ಗಳೇ ಬಂದ್ ಆಗಿದೆ. ಕೆಲ ಬಂಕ್ ಓಪನ್ ಇದ್ರೂ ಕೂಡ ಹೆಚ್ಚಿನ ದರವನ್ನ ವಸೂಲಿ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಬಂಕ್ ಮಾಲೀಕರ ವಿರುದ್ಧ ಆಟೋ ಚಾಲಕರು ತೀವ್ರ ಆಕ್ರೋಶವನ್ನ ಹುಬ್ಬಳ್ಳಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಅವ್ಯವಸ್ಥೆಯನ್ನ ಸರಿಪಡಿಸಿ ಅಂತ ಆಗ್ರಹವನ್ನ ಮಾಡ್ತಿದ್ದಾರೆ. ಕೆಲ ಬಂಕ್ಗಳು ಓಪನ್ ಇದೆ, ಆದ್ರೆ ಹೆಚ್ಚಿನ ದರವನ್ನ ವಸೂಲಿ ಮಾಡ್ತಾ ಇವೆ. ಬಂಕ್ ಮಾಲೀಕರು ಇದಕ್ಕೆ ಕೊಡ್ತಾ ಇರುವ ರೀಸನೇ ಬೇರೆ. ಇನ್ನೊಂದು ಕಡೆ ಆಟೋ ಚಾಲಕರು ಕೂಡ ಎಕ್ಸ್ಟ್ರಾ ಹಣವನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ ಜಗಳ ಮಾಡ್ತಿದಾರಲ್ಲ, ಅವರ ಒಂದು ಡಿಮ್ಯಾಂಡ್ ಕೂಡ ಬೇರೆ. ಹಾಗಾಗಿ ಇಲ್ಲಿ ಈಗ ಯಾರಿಗೆ ಸಮಸ್ಯೆ, ನಿಜವಾಗ್ಲೂ ಕೂಡ ಈ ಸಮಸ್ಯೆ ಉಂಟಾದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಅಲ್ಲಿ ಸಿಗ್ತಾ ಇಲ್ವಾ, ಬಂಕ್ಗೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಪೂರೈಕೆ ಆಗ್ತಾ ಇಲ್ವಾ, ನಿಜವಾಗ್ಲೂ ಜಾಸ್ತಿ ಪ್ರೈಸ್ ಕೊಟ್ಟು ಅವರು ಕೂಡ ಪರ್ಚೇಸ್ ಮಾಡ್ತಿದ್ದಾರಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಧಾರವಾಡದಲ್ಲೂ ಆಟೋ ಎಲ್ಪಿಜಿ ಕೊರತೆ ಉಂಟಾಗಿದ್ದು 3 ಬಂಕ್ಗಳ ಪೈಕಿ 2 ಕೇಂದ್ರಗಳನ್ನ ಬಂದ್ ಮಾಡಲಾಗಿದೆ. ನಗರದಲ್ಲಿನ ಬಂಕ್ಗಳಿಗೆ ಇದೀಗ ಚಾಲಕರು ಮುಗಿಬಿದ್ದಿದ್ದಾರೆ. 1 ಕೇಂದ್ರದಲ್ಲಿ ಮಾತ್ರ ಗ್ಯಾಸ್ ದೊರೀತಾ ಇದೆ. ಗ್ಯಾಸ್ಗಾಗಿ ಸರತಿ ಸಾಲಲ್ಲಿ ಆಟೋಗಳು ನಿಂತಿವೆ. ಈಗಾಗಲೇ ಒಂದ್ ಕಡೆ ಆಟೋ ಚಾಲಕರಿಗೆ ಪಾಪ ತಮ್ಮ ದಿನವನ್ನು ದೂಡೋದೇ ಈ ರೀತಿಯಾಗಿ ಆಟೋವನ್ನ ಓಡಿಸೋದ್ರಿಂದ, ಆದ್ರೆ ಗ್ಯಾಸ್ಗಳೇ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, CNG ನಮಗೆ ಸಿಗ್ತಾ ಇಲ್ಲ, ಹಾಗಿದ್ರೆ ಹೇಗೆ ನಾವು ಆಟೋ ಓಡಿಸೋದು ಅನ್ನುವಂತಹ ಒಂದು ಪ್ರಶ್ನೆ, ಆತಂಕ ಅವರಲ್ಲಿದೆ. ಮತ್ತೊಂದು ಕಡೆ ಬಂಕ್ನ ಮಾಲೀಕರು ಕೂಡ ನಮಗೆ ಸರಿಯಾಗಿ ಈಗ ಸಪ್ಲೈ ಆಗ್ತಾ ಇಲ್ಲ, ಹಾಗಾಗಿ ಕ್ಲೋಸ್ ಮಾಡ್ತೀವಿ, ಒಂದು ವೇಳೆ ಸ್ವಲ್ಪ ಜಾಸ್ತಿಯಾಗಿ ನಾವು ಕೊಟ್ಟರು ಕೂಡ ಹಣವನ್ನ ಹೇಳಿದ್ರು ಕೂಡ ಚಾಲಕರುಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂತಹ ಆತಂಕ ಇದೆ. ಹೀಗಾಗಿ ಧಾರವಾಡದಲ್ಲಿ 3 ಬಂಕ್ಗಳ ಪೈಕಿ 2 ಸೆಂಟರ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ನಗರದಲ್ಲಿನ ಬಂಕ್ಗಳಿಗೆ ಈಗ ಚಾಲಕರು ಮುಗಿಬಿದ್ದಿದ್ದು 1 ಕೇಂದ್ರದಲ್ಲಿ ಮಾತ್ರ ಗ್ಯಾಸ್ ದೊರೀತಾ ಇದೆ. ಗ್ಯಾಸ್ಗಾಗಿ ಸರತಿ ಸಾಲಲ್ಲಿ ಆಟೋಗಳು ನಿಂತಿರುವ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಓಲ್ಡ್ DSP ವೃತ್ತದ ಬಳಿ ಈ ಕೇಂದ್ರ ಇರುವಂತದ್ದು. LPG ಸಿಗುತ್ತೋ ಇಲ್ವೋ ಅನ್ನುವಂತಹ ಆತಂಕ ಕೂಡ ಇದೆ. ಆತಂಕದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಟೋ ಚಾಲಕರು. ಇದೇ ವೇಳೆ ದರದಲ್ಲಿ ಏರಿಕೆ ಕೂಡ ಆಗಿದೆ. ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಚಾಲಕರು. ನಾಳೆ ಹೊತ್ತಿಗೆ ಗ್ಯಾಸ್ ಮುಗಿಯುವಂತಹ ಸಾಧ್ಯತೆ ಇರೋದ್ರಿಂದ ಚಾಲಕರು ಆತಂಕಗೊಂಡಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಆಟೋ LPG ಬೆಲೆ ದಿಢೀರ್ ಏರಿಕೆಯಾಗಿದೆ. 1 ಲೀಟರ್ LPGಗೆ 16 ರೂಪಾಯಿ ಬೆಲೆ ಏರಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಆಟೋ LPG ಬೆಲೆಯಲ್ಲಿ ದಿಢೀರ್ ಏರಿಕೆಯಾಗಿರುವುದು. ಇದೀಗ 16 ರೂಪಾಯಿ ಬೆಲೆಯನ್ನ ಏರಿಸಿದ್ದಾರೆ LPGಗೆ 1 ಲೀಟರ್ಗೆ. ದಿಢೀರ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಆಟೋ ಚಾಲಕರಿಗೆ ಸಂಕಷ್ಟ ಕೂಡ ಉಂಟಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಆಟೋ ಚಾಲಕರು ತೀವ್ರ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬೇಕು ಇಲ್ಲಿ ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಏಜೆನ್ಸಿಗಳು ಕೂಡ ಈ ರೀತಿಯಾಗಿಯೇ ಅಮೌಂಟ್ ಅನ್ನ ಜಾಸ್ತಿ ಮಾಡ್ತಾ ಇವೆ. ಅವರೊಂದು ಹೇಳಿದ್ರೆ ಈಗ ಆಟೋ ಚಾಲಕರು ಕೂಡ ನಾವು ಇಷ್ಟು ಅಮೌಂಟ್ ಜಾಸ್ತಿ ಕೊಟ್ಟು ನಾವು ಹೇಗೆ ವೆಹಿಕಲ್ ಓಡಿಸೋದು, ಅದನ್ನ ಗ್ರಾಹಕರ ಮೇಲೆ ನಮ್ಗೆ ಹಾಕೋದಿಕ್ಕೆ ಆಗೋದಿಲ್ಲ, ಇಲ್ಲಿ ಜಾಸ್ತಿ ಕೊಡಬೇಕು, ಗ್ರಾಹಕರಿಂದ ಕಡಿಮೆ ಹಣವನ್ನು ನಾವು ತೆಗೆದುಕೊಳ್ಬೇಕು, ಹಾಗಾಗಿ ನಮಗೆ ಇದರಿಂದ ಯಾವುದೇ ರೀತಿಯ ಲಾಭ ಇಲ್ಲ ಅಥವಾ ಯಾವುದೇ ರೀತಿಯಾಗಿ ನಮ್ಮನ್ನು ಇದಕ್ಕೆ ಬರ್ಸೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ನಿಲ್ಲದ ಯುದ್ಧದ ಸಂಘರ್ಷದಿಂದಾಗಿ ಈಗ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇಂತಹ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ.